ದೇವಿಪುರಂ ಗುರುಗಳೇ ಫಸ್ಟ್ ಶ್ರೀಚಕ್ರದ ವರ್ಣನೆಯಿಂದ ಹಿಡಿದು ಎಲ್ಲ ಅವ್ರ ಗುರುಗಳು ಬಂದು ಸ್ವಪ್ರಕಾಶಾನಂದನಾಥ ಅಂತ, ಅವ್ರಿಗೂ ಹೆಸರು ಸ್ವಪ್ರಕಾಶ ಅಂತಾನೆ. ಅವರ ಫೋಟೋ ನೀವು ನೋಡಿದ್ರೆ ಅವಧೂತರು ಅವರು. ಆ ಅವಧೂತ ಪರಂಪರೆ ಹೇಗಿತ್ತು ಅಂತಂದ್ರೆ ಮನುಷ್ಯನಿಗೆ ಚರ್ಮ ಬಿಟ್ಟು ಬೇರೆ ಏನೂ ಇರ್ಲಿಲ್ಲ. ಕೂತ್ಕೊಂಡಿದ್ ಕಡೆ ಅವರಿಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ತಾ ಇತ್ತು. ಕೂತಿದ ತಕ್ಷಣ ಅವಳು ಮೇಲೆತ್ಕೊಂಡು ಹೋಗ್ತಾ ಇದ್ಲು, ಕೂತಿದ ತಕ್ಷಣ ಮೇಲೆತ್ಕೊಂಡು ಹೋಗ್ತಾ ಇದ್ಲು ಆ ವಯಸ್ಸಲ್ಲಿ. ಇದೇ ರೀತಿ ಇನ್ನೊಂದು ಪ್ರಕ್ರಿಯೆ ಅಥವಾ ಅನುಭವ ಎಲ್ಲರ ಮುಂದೆ ನಡೆದಿರುವಂತಹ ಅನುಭವ. ಚೈತ್ರ ಮಾಸದಲ್ಲಿ ಚೈತ್ರ ನವರಾತ್ರಿಯ ಪ್ರಯುಕ್ತ ಅಮ್ಮನವರಿಗೆ ನಾವು ಷೋಡಶಿ ಹೋಮವನ್ನು ಮಾಡ್ತೀವಿ. ಆ ಷೋಡಶಿ ಹೋಮ ಮಾಡ್ತಾ ಇರುವಂತಹ ಸಮಯದಲ್ಲಿ, ಇನ್ನೇನು ಕೊನೆ ಆಗುವಂತಹ ಒಂದು ಸಮಯದಲ್ಲಿ ನಮ್ಮ ಸಶರೀರವಾಗಿ ನಮ್ಮ ಇಡಾಪಿಂಗಳ ಸುಷುಮ್ನ ನಾಡಿಗಳು ಆಕ್ಟಿವೇಟ್ ಆಗಿ ಮೇಲ್ಗಡೆ ನಮ್ಮ ಸಹಸ್ರಾರದಲ್ಲಿ ಹೋಗಿ ಮುಟ್ಟುವಂತಹ ಒಂದು